ಮುಗಿಸ್ಕೊಂಡಲ್ಲಿ ಹೋಗ್ತೀವಿ ಬಾ ಮಗನ. ಬಿಡುಪ್ಪ, ಬರ್ತೀನಿ ಬಿಡು ಹೋಯಪ್ಪ. ಅಲ್ಲೇ ಮಗನ, ಅದು ಗೋತ್ರ ರೂಢ ಆಗೋ ತನಕ ಹಂಗ ಅದ. ಗುಳು 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 ಹಾಕ್ಯಂತಾನೆ ಇರ್ತೈತಿ. ಸುಮ್ಮನೆ ಹೊಲಕ್ಕೆ ನಡೀಲಿ. ಯಪ್ಪ ಯಾಕೆ ಹೊಟ್ಟು ಒಂದು ನಮೂನ್ಯಾಗ ಹಾಕುಂತ ಬಿಡೋಯಪ್ಪ. ಏ ಮಗನ, ನಿನಗೆ ಹೇಳಿಲ್ಲ ಮುಸ್ತೇನ ಅಂಗಡಿಗೆ ಹೋಗಿ, ಬೆಳಿಗ್ಗೆ ಮುಸ್ತೇನ ಅಂಗಡಿಗೆ ಹೋಗಿ ಏನ ಪುರೇ ಬಜಿ ತಿನ್ಬಾಡ್ಲಿ ಅಂತಂದು ಹೇಳ್ತಿಲ್ಲ ನಿನ್ಗೆ. ಈ ಮೌನ್ ಮನ್ಯಾಗ ರೊಟ್ಟಿ ಕೆಲಿ ಮೊಸರು ಐತಿ, ತಿನ್ನೋದು ಬಿಟ್ಟು ಸುಡ್ಗಾಡು ಹೋಟೆಲ್ಗೆ ಹೋಗಿ ಸಿಕ್ಕಾಗ ಎಣ್ಣೆ ಸಾಮಾನು ತಿಂದು ಬಂದಿಲ್ಲ, ಅದಕ್ಕೆ ಹೊಟ್ಟೆ ಮುರಿದೈತಿ. ಇರ್ಲಿ ನಡಿ ಮಗನ ಅಲ್ಲಿ ಏನ ನಮ್ಮ ಹೊಲದ ಮ್ಯಾಗ ಮ್ಯಾರಿ ಮ್ಯಾಗ ಹಾಲಿ ಸೊಪ್ಪು ಐತಿ, ತಿಂದ್ರೆ ತಾನ ಕಡಿಮೆ ಆಗ್ತೈತಿ. ತಿನ್ನಿಸ್ತೀನಿ ನಡಿ. ಯಪ್ಪ ಏನು ಯಪ್ಪ, ನನ್ನ ಹಾಲಿ ಸೊಪ್ಪು ತಿನ್ಸಾಕ್ ನಾನು ಏನು ಆಡಿಗಿಡ ಅಂತ ಹೇಳಿದ್ದೇನೆ. ಇಲ್ಲೇ ಇಸ್ಮಾಲ್ ಅಂಗಡಿ ಹೋಗಿ ಒಂದು ಜ್ಯೂಸ್ ಕುಡಿ ಬರ್ತೀವಿ, ಹೋಗ್ಯಾರ ಬರ್ತೀನಿ ತಡಿ ಹೋಯಪ್ಪ. ಏ ಮಗನ, ಮತ್ತೆ ಎಲ್ಲಿ ಬಾರ್ಲಿ ಅಲ್ಲಿ ಹೊಲ್ದಾಗ ಆಳೋಗ್ಯವು ಏನ. ನಾ ಹೋಗ್ತೀನಿ, ನೀನು ಜಲ್ದಿ ಬಾ. ಬರ್ತೀಯ ನೀನು ಮತ್ತೆ? ಬರ್ತೀನಿ ನಡಿಪ್ಪ, ಬರ್ತೀನಿ ನಡಿ. ಏನೋ ಮಾಡಿನಿ ಹಣಿ ಮಾಡಿ ಹೇಳ್ತೀನಿಪ್ಪ, ಬರ್ತೀನಿಪ್ಪ. ಲೇ ದಿಲ್ಯ, ನೀ ಬಂದಾಗಿಂದ ಕೇಳಕಂತೀನಿ, ಆ ಹೇಮಾ ಮಾಲಿನಿ ಅಂದ್ರ ನಿನ್ ಲವರ್ ಅಲ್ಲೇ ಅಲ್ಲಲೇ? ಬರೇ ನೀ ಹಾಕಿ ನೆನ್ಸೇ ನೆನಸ್ತಿ ಅಲ್ಲಿ. ಏಯಪ್ಪ ಅವ್ರಿಗೆ ಹಂಗ ಅನ್ಬೇಡ. ಇಲ್ಲಡ ಅವ್ರಿಗೆ ಏನ ಅಂದ್ರೆ ನಿನ್ನ ಅವ್ರಿಗಿರೋ ಪ್ರೇಕ್ಷಕರು ಬಂದು ನಿನ್ನ ಬೂಟ್ಗಲ್ಲೇ ಓದಿತಾರ. ಏನ ಇಲ್ಲಿ ನೀ ಏನು ಹೆಚ್ಚಿಗೆ ಮಾತಾಡಿದಿ, ಪೊಲೀಸ್ ಸ್ಟೇಷನ್ಯಾಗ ನಿನಗೆ ಕಂಪ್ಲೇಂಟ್ ಕೊಟ್ಟು ಜೈಲ್ನಾಗ ರೆಸ್ಟ್ಗೆ ಕೊಡ್ತಾರಪ್ಪ. ಮತ್ತೆ ತಿಳ್ಕ. ಮತ್ತೆ ಹಿಡ್ಕೊಂಡು ಹೋಗಿ ಏನ್ ಮಾಡ್ಯಾರಪ್ಪ? ಅಲ್ಲಲೇ ಮಗನ, ಎಂತ ಮಗ ಹುಟ್ಟಿಲ್ಲೇ ನೀನು. ಬರೇ ಸಿನಿಮಾ, ನಾಟಕ, ಹೋಟೆಲ್ ಸುದ್ದಿ ಬಿಟ್ರು ಮತ್ತೊಂದಿಲ್ಲ ಮಗದೊಂದಿಲ್ಲ ನಿನ್ನ ಹತ್ರ ಮಗನ. ಲೇ ಹಂಗೆಡ್ಸಿ ಮಗನ, ದುಡಿಲೇ, ಕಲಿ. ದುಡಿತವೇ ದುಡ್ಡಿನ ತಾಯಿ. ಏನಪ್ಪ ನಾ ದುಡಿಬೇಕಾ? ಅಲ್ವಪ್ಪ, ನಂದು ದುಡಿಯೋ ವಯಸ್ಸ ಏನಿದ್ರು ನಿಂದ ಐತಿ ನೋಡಿಯಪ್ಪ ದುಡಿಯೋ ವಯಸ್ಸು. ಹೌದಲ್ಲೇ ಮಗನ, ಬಾರ್ಲಿಲ್ಲೇ ಬಾಯ್ ಬಾಯ್. ನಿಂದು ಉಂಡಾಡೋ ವಯಸ್ಸಲ್ಲ ಅಲ್ಲಿ, ಹೌದಾ? ಏ ಮಗನ, ಮದುವೆ ಮಾಡಿದ್ರೆ 3 ಮಕ್ಕಳು ಹಂಗೆ ಹಡಿತಿದ್ದಿ, ತಿಳಿತೈತಿ ನೀವ? ಯಪ್ಪ ಮಾಡ ನೋಡು, ಯಪ್ಪ ಮಾಡ ಮದುವೆ ಮಾಡಿ ನೋಡ್ಯಪ್ಪ. 3 ಮಕ್ಕಳನ್ನ ಹಡಿಲಿಲ್ಲ, ದುಬ್ಬ ಚಪ್ಪಸ್ ದೇವ್ರ ಕಡೆ ಹಳ್ದ ಅವ್ದಲ್ಲ ಮಗನ ಅಂತಂದು ಬಿರುದು ಕೊಡು ಯಪ್ಪ. ಲೇ ನಾಚಿಗಡಿದ್ದಿಲ್ಲ, ಏನ್ ಮಗ ಹುಟ್ಟಿದಿಲ್ಲ ಅಪ್ಪ. ನೀನು ಕೂಡ ನಾ ಇಲ್ಲಿ ಮಾತಾಡ್ಕೊಂಡು ನಿಂತ್ರ ಅಲ್ಲಿ ಹೊಲ್ದಾಗ ಮರದ ತಳಗ್ ಶಿಸ್ತು ನಿಧಿ ಮಾಡ್ತಾರ್ಲಿ. ನಾ ಜಲ್ದಿ ಹೋಗಿ, ನೀನು ಬರ್ತೀವಿ ನಿಲ್ ಮತ್ತ. ಬರ್ತೀನಿ ನೋಡ್ ಬರ್ಲಿ. ಬರ್ತೀನಿ ಯಪ್ಪ, ಬರ್ಲಿಲ್ಲ ಓದಿತೀನಿ ಮಗ. ಬರ್ತೀನಿ. ಅಲ್ರಿ ಲಂಗೋಟಿ ಹಾಕೊಂಡು ದುಡಿಯಾಕ ಬಂದಾಗ ನಾನೇನು ಖಾಲಿ ಬಣ್ಣ ನನ್ನ ಮಗ ತಿಳ್ಕೊಂಡ ಅಂತ ಇಲ್ಲಡ ಯಪ್ಪ. ನೀ ಬಡ್ಡಿಗೆ ಸೇರಿ ಚಕ್ರ ಬಡ್ಡಿ ನೀ ಗಳಿಸಿದ ಬಳಸಾಕಂತ ಭಗವಂತ ಸೃಷ್ಟಿ ಮಾಡಿಟ್ಟ. ಅಲ್ಲಿ ನಮೋಜು ಮಜುಳು ನಾಟಕ ಸಿನಿಮಾ ಅಂತಂದು ನಮ್ಮಪ್ಪ ಬಡ್ಡಿ ಮಾಡಿದ್ದು ಯಾವಾರನ್ನೆಲ್ಲ ಹಾಳು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ದಿಲೀಪನೇ ಅಲ್ಲ, ನನ್ನ ಲವರ್ ರತ್ನನ್ನೇ ಗಾಣಿ ಮೇಲಿನ ದಿಲೀಪೇಶ್ವರ ಮಹಾರಾಜ್ ಕಿ ಜೈ. ಇದ್ದಾಗ ಅನುಭವಿಸ
ಹಾಡಿ ಕುಣಿದು ಹೊಟ್ಟೆ ತುಂಬಿಸಿಕೊಳ್ಳುವುದೇ ನಿನ್ನ ಕಾಯಕವೇನಮ್ಮ? ಹೌದಣ್ಣ, ಇದೇ ನನ್ನ ಕುಲ ಕಸುಬು. ಹಾಡಿ ಕುಣಿದಲ್ಲೇ ನನ್ನ ಉದ್ಯೋಗವನ್ನ. ಉದರ ನಿಮಿತ್ತಂ ಬಹುಕೃತವೇಶಂ. ಹೋಗಲಿ ಬಿಡಮ್ಮ. ಈಗ ನೀನು ಕುಣಿದ ಕುಣಿತಕ್ಕೆ ನಿನಗೆ ಸಿಕ್ಕ ಸಂಭಾವನೆ ಎಷ್ಟು ಹೇಳಿ ನೋಡೋಣ. ಸಂಭಾವನೆ ಎಲ್ಲಿಂದ ಬರಬೇಕನ್ನ ಸಂಭಾವನೆ? ನಾನು ಹಾಡು ಕುಣಿದನ್ನು ನೋಡಿ ಕಣ್ ತುಂಬ ಚಪ್ಪರಿಸಿ ಬಾಯಿ ತುಂಬ ಹೋಗದೇ ಜನ. ಇಲ್ಲಿಂದ ಕೊಡ್ಬೇಕನ್ನ ಸಂಭಾವನೆ ಅಣ್ಣ. ನಾನೀಗ ಹಾಡಿ ಕುಣಿದಕ್ಕೆ ಕೇವಲ ಸಿಕ್ಕಿದ್ದು ಬರೀ 2 ರೂಪಾಯಿ ಅಷ್ಟೇ ಅಣ್ಣ. ಅಯ್ಯೋ ಪಾಪ. ತೆಗೆದುಕೋ. ಯಾಕೆ ಆಶ್ಚರ್ಯವಾಯಿತೆ? ಬೇರೆ ಯಾವ ಕೆಟ್ಟ ವಿಚಾರದಿಂದಲೂ ನಾನು ನಿನಗೆ ಹಣ ಕೊಡುತ್ತಿಲ್ಲಮ್ಮ. ಬುದ್ಧಿಗೇಡಿ ಬ್ರಹ್ಮನು ಈ ಹೆಣ್ಣಿನ ಬಾಳಿನಲ್ಲಿ ಕೆತ್ತಿರುವ ಕರ್ಮ ಚಕ್ರವನ್ನು ಕಂಡು ನಿನ್ನ ಕಥನೆ ಕಾಣಿಕೆಯಾಗಿ ಕೊಡುತ್ತಿರುವೆ. ಹೋಗು, ಮತ್ತೆಲ್ಲಿಯಾದರೂ ಹೋಗಿ ನಿನ್ನ ಕಾಯಕ ಪ್ರಾರಂಭಿಸು. ಹೋಗು. ಸರಿ ಅಣ್ಣ, ನಾನೇನ್ ಬರ್ತೀನಿ. ಪಾಪ, ಹೊಟ್ಟೆಯ ಪಾಡಿಗಾಗಿ ಕೆಟ್ಟ ಸಮಾಜದೆದುರು ಹಾಡಿ ಕುಣಿದು ಜೀವಿಸುತ್ತಿದೆ ಈ ಹರೆಯದ ಹೆಣ್ಣು ಜೀವ. ಇಂಥವರನ್ನು ದೇವರೇ ಕಾಪಾಡಬೇಕು. ಅಂತೂ ದೇವರ ದಯದಿಂದ ನಿಮ್ಮ ಬಿಸ್ನೆಸ್ ತುಂಬಾ ಜೋರಾಗಿ ನಡೆದಿದೆ ಅಂತ ಕಾಣುತ್ತೆ. ಬಂಡವಾಳವಿಲ್ಲದ ಬಿಸ್ನೆಸ್ ಹೇಗೋ ಸಾಗಿದೆ. ಓಹೋ, ತಾವು ಮಂಜುಳಾದೇವಿ, ಯಾಕೆ ಈ ಹೊತ್ತಿನಲ್ಲಿ ತಮ್ಮ ಪ್ರಯಾಣ ಈ ಕಡೆಗೆ? ಬಡತನದಲ್ಲಿ ಬೆಂದು ನೊಂದು ಹಸಿವಿಗಾಗಿ ಮರದ ಕೆಳಗೆ ಮಲಗಿರುವ ಬಡ ಜೀವಿಗಳಿಗೆ ಸಹಾಯ ಮಾಡೋಣ ಅಂತ ಬಂದೆ. ಅನ್ಯಾಯದಿಂದ ಗಳಿಸಿದ ಶ್ರೀಮಂತಿಕೆ ಪ್ರದರ್ಶನ ಮಾಡಲು ಬಂದಿರುವಿರೆ. ಇದು ಒಂದು ದೃಷ್ಟಿಯಿಂದ ಒಳ್ಳೆಯದೇ. ಏಕೆಂದರೆ ತಂದೆ ಪಾಪದಿಂದ ಗಳಿಸಿದರೆ ಮಗಳು ಅದನ್ನು ಪುಣ್ಯದಿಂದ ಮುಚ್ಚುತ್ತಾ ಹೋಗುವುದು ಸ್ವಾಭಾವಿಕ. ಹೋಗಿ ಹೋಗಿ, ನಿಮ್ಮ ಸಹಾಯ ಸಹಕಾರಕ್ಕೆ ಬಾಯಿ ತೆರೆದು ನಿಂತ ಬಡ ಜೀವಿಗಳು ಇದ್ದರೆ ಧರ್ಮ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಹೋಗಿ. ಹಾಗಾದ್ರೆ ನಿಮಗೆ ನನ್ನ ಸಹಾಯ ಅವಶ್ಯಕತೆ ಇಲ್ಲ ಅಂತಾಯ್ತು. ನಿಮ್ಮಂತವರ ಹಣ ಪಡೆದು ನಾನು ನಿಮ್ಮ ಪಾಪದಲ್ಲಿ ನಾನು ಭಾಗಿಯಾಗಲೇನು? ಅಲ್ಲದೆ ನಾನೀಗ ಭಿಕಾರಿನೂ ಅಲ್ಲ, ಬಡವನೂ ಅಲ್ಲ. ಹಾಗಾದ್ರೆ ನೀವು ಶ್ರೀಮಂತರಾಗ್ಬಿಟ್ಟಿದ್ದೀರೇನು? ಶ್ರೀಮಂತರಿಗೆ ಯಮನಾಗಿದ್ದೇನೆ. ನಮ್ಮೂರ ಶ್ರೀಮಂತರ ಕತ್ತು ಕೊಯ್ಯುವ ಕಟುಕ ನಾನಾಗಿದ್ದೇನೆ. ಹಾಗಾದ್ರೆ ನೀವು ಸಹ ಪಾಪ ಕಾರ್ಯದಲ್ಲಿ ಕೈಗೊಂಡಿದ್ದೀರಿ ಅಂತಾಯ್ತಾಯ್ತು. ಮೇಲಾಗಿ ನೀವು ಮಾಡುತ್ತಿರುವ ಈ ಕಳ್ಳತನ ಪಾಪವಲ್ವೇನು? ಯಾರು ಹೇಳುತ್ತಾರೆ ಪಾಪದಿಂದ ಗಳಿಸಿದ ಹಣವೆಂದು? ನಾನು ಶ್ರೀಮಂತರ ಮನೆ ಮುರಿಯುತ್ತೇನೆ, ಬಡತನದಿಂದ ಮರಗುವ ಬಡ ಜೀವಿಗಳಿಗೆ ಹಂಚುತ್ತೇನೆ. ಇದು ಪಾಪವೆಂದು ಯಾರು ಹೇಳುತ್ತಾರೆ? ಹಾಗಾದ್ರೆ ನೀವು ಮಾಡುತ್ತಿರುವ ಈ ಪಾಪದಲ್ಲಿ ಪಾಪ ಬಡ ಜೀವಿಗಳಿಗೂ ಪಾಲಿದೇನು? ಅಯ್ಯೋ, ಪಾಪ ಪುಣ್ಯದ ವಿಚಾರ ತಿಳಿಯದೆ ತಿಳಿಗೇಡಿಯಂತೆ ಮಾತನಾಡುತ್ತಿರುವಿರಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ ನನ್ನ ಮೇಲೆ ಉಪಕಾರ ಮಾಡ್ತೀರಾ? ನೀವು ಕೂಡ ಈ ಕಳ್ಳತನವನ್ನು ಬಿಟ್ಟು ಒಳ್ಳೆ ಮನುಷ್ಯನಾಗಿ ದುಡಿದು ದೊಡ್ಡ ಮನುಷ್ಯನಾಗಿ ನನಗೊಂದು ಉಪಕಾರ ಮಾಡ್ತೀರಾ? ಕಳ್ಳನಾದರೆ ನಾನಾದೆ, ಅಪಕೀರ್ತಿಗೆ ಗುರಿಯಾದರೆ ನಾನಾದೆ. ನನಗಾಗಿ ನೀವೇಕೆ ಮರಗುತ್ತಿರುವಿರೋ ತಿಳಿಯದಾಗಿದೆ. ನಾನೇಕೆ ನಿಮ್ಮ ಸಲುವಾಗಿ ಇಷ್ಟು ಮರುಗುತ್ತಿದ್ದೇನೆ ಗೊತ್ತೇ? ನಾವಿಬ್ರು ಜೊತೆಗೂಡಿ ಕಲಿತವರು. ಮೇಲಾಗಿ ಬುದ್ಧಿವಂತ ವಿದ್ಯಾವಂತ ಒಬ್ಬ ಮಗನೊಬ್ಬ ಅನಾಗರಿಕ ಹಾದಿಯನ್ನ ಹಿಡಿದು ಊರಿಗೆ ಮಸಿ ಬೆಳೆಸಿದ್ದಾನಲ್ಲ ಅಂತ ದುಃಖವಾಗ್ತಾ ಇದೆ. ಮಂಜುಳಾದೇವಿ, ಬೆಟ್ಟದ ನವಿಲು ಕಣ್ಣೀರಿಟ್ಟರೆ ಬೇಟೆಗಾರ ತನ್ನ ಕಾಯಕ ಬಿಡುವನೇನು? ಎಂದಿಗೂ ಸಾಧ್ಯವಿಲ್ಲ. ನೀವೇಕೆ ಹುಟ್ಟಿಸಿದ ದೇವರೇ ಬಂದು ಹೇಳಿದರೂ ನನ್ನ ಕಳ್ಳತನದ ಕಾಯಕ ಬಿಡಲಾರೆ. ತಿಳಿಯಿತು. ಹಾಗಾದ್ರೆ ಈ ನಿಮ್ಮ ಕಳ್ಳತನವೇ ಮುಂದೆ ಒಂದಲ್ಲ ಒಂದು ದಿನ ಪಾಪದ ಹೆದ್ದಾರಿಯಾಗಿ ನರಕಕ್ಕೆ ದಾರಿ ಆಗ್ತದೆ. ಜೋಕೆ ಸ್ವರ್ಗ ನರಕಗಳ ವಿಚಾರ ಹೀಗೆ. ಇರುವವರಿಗೂ ಸುಖ ಜೀವನ ಸಾಗಿಸಿ ಪರರನ್ನು ನನ್ನಂತೆ ಕಂಡು ಪರೋಪಕಾರಿ ಎನಿಸಿಕೊಂಡರಾಯಿತು. ಆದರೂ ತಿಳಿದ ಮತಿಹೀನರಿಗೆ ಎಷ್ಟು ಹೇಳಿದ್ರು ಬೋರ್ಗಲ್ ಮೇಲೆ ಮಳೆ ಸುರಿದಂತೆ ಸರಿ. ತೆಗೆದುಕೊಳ್ಳಿ ಈ ಪತ್ರವನ್ನ. ಆದಷ್ಟು ಬೇಗ ನನಗೆ ಇದಕ್ಕೆ ಉತ್ತರ ಕೊಡಿ. ನಾನು ಬರ್ತೀನಿ. ಹಲೋ ಜಗದೀಶ್, ನಮಸ್ಕಾರ. ಜನ ಉಪಕಾರಿಯಾಗಿ ಮನೋ ಉಪಕಾರಿಯಾಗಿ ಬಾಳ್ಬೇಡ.
ನಿನ್ನ ಕಳ್ಳತನದ ಕಾಯಕದಲ್ಲಿ ನಿನಗೊಂದು ಧರ್ಮ ಪಾಲಿಸುತ್ತಾ ಬಂದಿರುವೆ, ಅದು ನನಗೆ ಗೊತ್ತು. ಆದರೆ ನೀನು ಕಳ್ಳತನದ ಕಾಯಕವನ್ನು ಬಿಟ್ಟು ಬಿಡುತ್ತೇನೆಂದು ವಚನ ಕೊಟ್ಟರೆ ಬೆಂದ ನಿನ್ನ ಜೀವಕ್ಕೆ ನೆಮ್ಮದಿ ನೀಡುವ ನೆರಳು ನಾನಾಗ್ತೀನಿ. ನಿನ್ನ ಕೈ ಹಿಡಿದು ನಿನ್ನ ಬಾಳ ಸಂಗಾತಿಯಾಗಿ ಬಾಳ್ತೀನಿ. ನನ್ನ ತಂದೆ ನನ್ನ ಹೆಸರಿಗೆ ಬರೆದಿಟ್ಟಿರುವ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ಇದಕ್ಕೂ ಹೆಚ್ಚಿಂದ ನಾನು ಏನು ಹೇಳಲಾರೆ. ಈ ನಿನ್ನ ವಿನಂತಿಯನ್ನು ನನ್ನ ಮಾನ ಮನ್ನಪನೆ ಮಾಡಬೇಕು ಎಂದು ಛಲವನ್ನು ಸಾಧಿಸಿದರೆ ಕೊನೆಗೊಮ್ಮೆ ನಿನಗೆ ಕೇಡು ತಪ್ಪಿದಲಾರದು. ಇಂದಿನಿಂದ ನಿನಗಾಗಿ ನಿಮ್ಮ ಕಾಯಕವನ್ನು ತ್ಯಜಿಸಿ ಉತ್ತಮರಾಗಿ ಬಾಳಿ ನಿಮ್ಮ ಪಾದ ಸೇವೆ ಮಾಡಬೇಕೆಂದು ಹಂಬಲಿಸುತ್ತಿದೆ ಈ ನನ್ನ ಮನ. ಇಂತಿ ನಿಮ್ಮ ಮಂಜುಳ. ಅಯ್ಯೋ ಪಾಪ, ಆಗಲಿ ನೋಡೋಣ. ಅರಮನೆಯ ಬಂಗಾರದ ಪಂಜರದಲ್ಲಿ ಗಿಳಿಯು ಆಗಿ ಅನುರಾಗವನ್ನು ಬಯಸಿದರೆ ಚಿಲ್ಲರ ತುತ್ತುಗಳು ದೊರೆಯದ ಕಂಡವರ ಕಿಸೆ ಕತ್ತರಿಸುವ ಜಗದೀಶನಲ್ಲಿ ಇದಕ್ಕೆ ನೂರಾರು ಆಳುಗಳಿಗೆ ಆಶ್ರಯ ನೀಡುವ ವಿಷಕಂಠನಲ್ಲಿ ಭಿಕ್ಷುಕರನ್ನು ಕರೆ ತಂದು ಬಂಗಾರದ ಮಂಚದ ಮೇಲೆ ಮಲಗಿಸಿದರು ಅವನು ರಾಜನಾಗಬಹುದೇ? ಭಿಕ್ಷುಕರೇ ರಾಜನೇ. ಮಾರಣಿ ಮಗನನ್ನು ಪ್ರೀತಿಸುವಳು ಸುಖದ